ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಗ್ರಹಣದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಏನು ಹೇಳಪ್ಪ ಗ್ರಹಣದ ಬಗ್ಗೆ ವಿಷಯ? ಜನಗಳಿಗೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ. ಉಗ್ರಲ್ಲೋಗೋದಕ್ಕೆ ಕೊಡ್ಲಿ ತಗಂಡ ಅಂತಾರೆ. ಸೊ ಕೆಲವರು 10 ರೂಪಾಯಿಲಿ ಆಗೋ ಕೆಲಸಗಳನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಅವರು ಲಕ್ಷ ಕೋಟಿ ಗಳಿಸಿ ಖರ್ಚು ಮಾಡಿ ಅದರಿಂದ ಪಡ್ಕೊಂಡಿದ್ದೆಷ್ಟು ಅಂದರೆ ಕೇವಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ. ಯಾಕೆಂದರೆ ಇಲ್ಲಿ ನಮ್ಮ ಭಾರತ ದೇಶ, ಎಲ್ಲ ದೇಶದ ಭೂಮಂಡಲದಲ್ಲಿ ಎಲ್ಲ ಕಡೆನೂ ಇದ್ದೇ ಇರ್ತದೆ ಮೂಢನಂಬಿಕೆಗಳು. ಚೆನ್ನಾಗಿ ತಿಳ್ಕೊಳ್ಳಿ. ಆಚಾರ ವಿಚಾರ. ಆಚಾರ ಅಂದರೆ ಮರ, ವಿಚಾರ ಅಂದರೆ ಬೇರು. ಇಡೀ ಭೂಮಂಡಲದಲ್ಲಿ ಬೇರಿಲ್ದಿರೋ ಮರ ಎಲ್ಲಾದರೂ ತೋರಿಸ್ಬಿಡಿ. ಯಾರಾದರೂ ಬೇರಿಲ್ಲವೇ ಇಲ್ಲ ಆ ರೀತಿ ಮರ ತೋರಿಸಿ. ಸೊ ಬೇರಿಲ್ದಿರೋ ಮರ ಖಂಡಿತವಾಗಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇರೋದಕ್ಕೆ ಸಾಧ್ಯವೂ ಇಲ್ಲ. ಆಚಾರ ಅಂದರೆ ಮರ, ವಿಚಾರ ಅಂದರೆ ಬೇರು. ಅಂದರೆ ನಾವೇನೋ ಮಾಡ್ತಾ ಇದ್ದೀರಿ ಅಂದರೆ ಅದು ವಿಚಾರ. ಒಬ್ಬೊಬ್ಬರು ಒಂದೊಂದು ಸಂಪ್ರದಾಯಗಳನ್ನು ಹೇಳ್ಕೊಡ್ತಾರೆ, ಶಾಸ್ತ್ರಗಳನ್ನು ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾ ಇದ್ದೀರಿ. ಬಟ್ ಯಾಕೆ ಅಥವಾ ಯಾರಿಗೆ ಅನ್ನೋದು ಇದು ಮೂಲ ವಿಚಾರ. ಯಾಕೆ ಮಾಡಬೇಕು ಆಚಾರಗಳನ್ನು, ಇದು ಇರೋಕ್ಕೆ ಹೋಗಬೇಕು. ನಮಗೆ ಶಾಸ್ತ್ರಗಳು ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಬೇಡ, ವೈಜ್ಞಾನಿಕ ಚಿಂತನೆಯನ್ನು ಮಾಡಿ, ವೈಜ್ಞಾನಿಕವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ವೈಜ್ಞಾನಿಕವಾಗಿ ಆಗಲಿಲ್ಲ ಅಂತಂದರೆ ಪ್ರಾಕೃತಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನ ಪಡಿ. ಸೊ ಗ್ರಹಣ ಇದೆ. ಎಷ್ಟು ಜನ ಮೆಸೇಜ್ಗಳು ಕಳಿಸಿದ್ದಾರೆ. ಇವತ್ತು 3ನೇ ತಾರೀಕು ಗ್ರಹಣ ಇದೆ, ಏನು ಮಾಡಬೇಕು ಗುರುಜಿ? ಏನು ಎತ್ತ ಊಟ ಮಾಡಬಾರ್ದು ಅಂತಾರೆ, ಸ್ನಾನ ಮಾಡಬೇಕು ಅಂತಾರೆ, ನೀರೆಲ್ಲ ಬಿಸಾಕ್ಬಿಡಿ ಅಂತಾರೆ. ಸೊ ಈ ರೀತಿ ಹಂಗಂತಾರೆ ಹಿಂಗಂತಾರೆ, ಅಂತೆ ಕಂತೆ, ಇವೆಲ್ಲ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಹಂಗಂತೆ ಹಿಂಗಂತೆ ಅಂದರೆ ಅಂತೆ ಕಂತೆಗಳಿಗೆ ಸತ್ವನೇ ಇಲ್ಲ, ಜೀವನೇ ಇಲ್ಲ. ಅದು ಸತ್ತೋಗಿರೋ ಹೆಣ ಇದ್ದಂಗೆ ಅಂತೆ ಕಂತೆಗಳು. ಹಂಗಂತೆ ಹಿಂಗಂತೆ, ಮಣ್ಣಂತೆ ಮಸಿಯಂತೆ, ಅವಂತೆ ಇವಂತೆ, ಇವೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲ. ಅಂತೆ ಕಂತೆಗಳಿಗೆ ಯಾಕಷ್ಟು ಬೆಲೆ ಕೊಡ್ತೀರಾ? ಅಂತೆ ನಿಮ್ಮ ಯಜಮಾನರು ಯಾರನ್ನೋ ಇಟ್ಕೊಂಡವ್ರಂತೆ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ, ಸುಮ್ಮನೆ ಗಾಸಿಪ್ಪಿಗೆ ಬಂದಿದ್ದು. ಹೌದಾ, ನಮ್ಮ ಯಜಮಾನ್ರ ಯಾರನ್ನ ಏನು ಎತ್ತ ಬಂದಿದ ತಕ್ಷಣನೇ ಸೇಡಿ ಕೆಲಸಗಳು ಶುರು ಆಗ್ಬಿಡ್ತವೆ. ಲಾಯರು, ಪೊಲೀಸು, ಜಡ್ಜ್ ಎಲ್ಲ ಹೆಂಡತಿ ಒಳಗಡೆ ಬಂದ್ಬಿಡ್ತಾರೆ. ಯಾಕೆಂದ್ರೆ ಅವಳು ಅಂತೆ ಕಂತೆಗಳನ್ನು ಹೇಳಿದ್ಲು, ಇವಳು ಸೀರಿಯಸ್ ಆಗಿ ತಗೊಂಡ್ಬಿಟ್ಲು. ಅದಕ್ಕೆ ಗಂಡನಿಗೆ ಪೊಲೀಸ್ ಥರ ಡೌಟ್ ಪಡೋಕ್ಕೆ ಶುರು ಮಾಡಿದ್ಲು, ಲಾಯರ್ ಥರ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ಲು, ಜಡ್ಜ್ಮೆಂಟ್ಲೇ ಕೊಟ್ಬಿಟ್ಲು. ನಮ್ಮ ಮನೆಯವಳು ಹೇಳಿದ್ಲು, ಫ್ರೆಂಡ್ ಹೇಳಿದ್ಲು, ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರು, ನೀವು ಯಾರನ್ನೋ ಇಟ್ಕೊಂಡಿದ್ದಾರಂತೆ. ಸೊ ಯಾರವಳು ಹೇಳಿ ಅಂತ. ಅಂದರೆ ಆಲ್ರೆಡಿ ಸುಮ್ಮನೆ ಹೇಳಿದ್ಲ ನಿಜ ಹೇಳಿದ್ಲ ಗೊತ್ತಿಲ್ಲ. ಈಗ ಹೇಳಿ, ನೀವು ಯಾರವಳು, ಎಷ್ಟು ದಿವಸದಿಂದ ಇಟ್ಕೊಂಡಿದ್ದೀರಾ, ಈ ಸಂಬಂಧಗಳು ಎಷ್ಟು ದಿವಸದಿಂದ ನಡೀತಾ ಇದೆ? ಅಂತೆ ಕಂತೆಗಳನ್ನು ಬೆಲೆ ಕೊಟ್ಟು ಕಟ್ಕೊಂಡಿರೋ ಗಂಡನ ಮೇಲೆ ಸಂಶಯ ಪಡುವಂಥದ್ದು ಇಂಥವ್ರು ಅಂತೆ ಕಂತೆಗಳಿಗೆ ಹೆಚ್ಚಾಗಿ ಬೆಲೆ ಕೊಡ್ತಾರೆ. ಅದರಲ್ಲೂ ಈ ರೀತಿ ಅನೈತಿಕತೆಗಳು, ಅಧರ್ಮ, ಅನೀತಿ, ಸೊ ಅನ್ಯಾಯ, ಇವಕ್ಕೆಲ್ಲ ಹೆಚ್ಚಾಗಿ ಆಕರ್ಷಣೆಗೆ ಒಳಗಾಗ್ತವೆ. ಇವೆಲ್ಲ ನೆಗೆಟಿವ್ ಪಾಸಿಟಿವ್ಗೆ. ಏನಂದರೆ ಪಾಸಿಟಿವ್ ಒಂಥರ 0 ವ್ಯಾಟ್ ಬಲ್ಪ್ ಇದ್ದಂಗೆ, ನೆಗೆಟಿವ್ ಹಾಲೋಜಿನ್ ಬಲ್ಪ್ ಇದ್ದಂಗೆ ಫಳ 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 ಅಂತ ಹೊಳಿತಾ ಇರ್ತದೆ. ಅದಕ್ಕೆ ಅಂತೆ ಕಂತೆಗೆ ಜಾಸ್ತಿ ಬೆಲೆ ಹೊರತು ಪಾಸಿಟಿವ್ಗೆ ಬೆಲೆ ಇಲ್ಲ. ಪಾಸಿಟಿವ್ಗೆ ಆಯುಷ್ ಹೆಚ್ಚು, ನೆಗೆಟಿವ್ಗೆ ವೋಲ್ಟೇಜ್ ಹೆಚ್ಚು. ಸೊ ಆದ್ದರಿಂದ ಈ ರೀತಿ ಎಲ್ಲ ಮಾಡ್ತಾರೆ. ಈಗ ಯಾರು ಹೇಳ್ತಾರೆ ನೀರು ಕುಡಿಬೇಡಿ, ಈಚೆ ಹೋಗ್ಬೇಡಿ, ಓಡಾಡಬೇಡಿ, ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ನೀವು ಅದೆಲ್ಲ ಫಾಲೋ ಮಾಡಂಗಿದ್ರೆ ಹುಚ್ಚೊಯ್ಯಬೇಡಿ, ಕಕ್ಕ ಮಾಡಬೇಡಿ, ಸೊ ಊಟ ತಿನ್ನಬೇಡಿ, ನೀರು ಕುಡಿಬೇಡಿ, ನಿದ್ದೆ ಮಾಡಬೇಡಿ, ಬಟ್ಟೆ ಹಾಕೊಂಬೇಡಿ, ಇದನ್ನು ಮಾಡಿ. ಇದು ಯಾಕೆ ಮಾಡ್ತೀರಾ? ಈಗ ಅದನ್ನೆಲ್ಲ ಶುದ್ಧ ಮಾಡಿಸೋರು ಇದನ್ನು ಶುದ್ಧ ಮಾಡ್ಕೊಳ್ಳಿ. ತಿನ್ನಬಾರ್ದಂತೆ, ಹೋಗಬಾರ್ದಂತೆ, ಏನನ್ನು ಕೊಡಬಾರ್ದಂತೆ, ಹಳೇದನ್ನು ಯೂಸ್ ಮಾಡಬಾರ್ದಂತೆ. ಈಗ ನಿನ್ನ ಗಂಡನೂ ಹಳೇದಾಗ್ಬಿಟ್ಟವನೆ, ನಿನ್ನ ಹೆಂಡತಿ ಹಳೇದಾಗ್ಬಿಟ್ಟವಳೆ, ನಿನ್ನ ಮಕ್ಕಳು ಹಳೇದಾಗ್ಬಿಟ್ಟವ್ರೆ, ಅಪ್ಪ ಅಮ್ಮ ಹಳೇದಾಗ್ಬಿಟ್ಟವ್ರೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹ ಸಂಬಂಧ, ನೆರೆಹೊರೆಯವರು, ಬಂಧು ಬಳಗದವ್ರು ಎಲ್ಲರೂ ಹಳೇದಾಗ್ಬಿಟ್ಟವ್ರೆ. ಯಾಕೆಂದ್ರೆ ಅವರೆಲ್ಲ ಗ್ರಹಣಕ್ಕಿಂತ ಮುಂಚೆ ಇದ್ದು. ಬಿಸಾಕ್ಬಿಡಿ, ತ್ಯಜಿಸ್ಬಿಡಿ, ಇಲ್ಲೊಂದು ಸುಟ್ಬಿಡಿ. ಎಲ್ಲಾರನ್ನೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ಬೆಂಕಿ ಹಾಕಿ ಸುಟ್ಬಿಡಿ. ಗ್ರಹಣದಲ್ಲಿ ಇದ್ದರೂ ಹಳೇದು, ಈಗ ಹೊಸದು. ಸೊ ಹಂಗಾಗಿ
ಸುಟ್ಟಾಕ್ಬಿಡಿ ಎಲ್ಲಾರನ್ನು. ಬೆಸ್ಟ್ ಐಡಿಯಾ. ಹಳೇದಂತೆ ಬಟ್ಟೆಗಳನ್ನೆಲ್ಲ ಏನ್ ಮಾಡ್ತೀರಾ? ಸೊ ರೇಷ್ಮೆ ಸೀರೆ ತಗೊಂಬಂದವಳೆ ಹೆಂಡತಿ 25,000, 50,000, 1,00,000, 10,00,000, 15,00,000, 1.5 ಕೋಟಿ ಸೀರೆ ಇದೆ. ಸುಟ್ಟಾಕ್ಬಿಡಿ, ಅದೆಲ್ಲ ಗ್ರಹಣದಲ್ಲಿದೆ, ಹಳೇದು. ಒಡವೆಗಳೆಲ್ಲ ಇದೆ, ಒಡವೆಗಳು ಎಷ್ಟೊಂದೆಲ್ಲ, ವಾಲೆ ಉಂಗುರ ಎಲ್ಲ 100 ಗ್ರಾಮು, ಅರ್ಧ ಕೆಜಿ, 1 ಕೆಜಿ. ಸುಟ್ಟಾಕ್ಬಿಡಿ, ಎಲ್ಲ ತಗೊಂಡೋಗಿ ಬಿಸಾಕ್ಬಿಡಿ. ಸೊ ಎಲ್ಲ ಹಳೇದಾಗ್ಬಿಟ್ಟಿದೆ. ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ನಿಮ್ಮ ಬೆಡ್ಶೀಟ್ಗಳು, ಹಾಸಿಗೆ, ನೀವು ಒಳ ಉಡುಪುಗಳು, ಹೊರ ಉಡುಪುಗಳು, ಶೂ, ಚಪ್ಪಲಿ, ನಿಮ್ಮ ಮನೇಲಿ ಏನೇನಿದೆ ಎಲ್ಲ ತಗೊಂಡೋಗಿ ಬೆಂಕಿ ಹಚ್ಚಿಬಿಡಿ. ಅವಾಗ ಗ್ರಹಣಕ್ಕೆ ಒಳ್ಳೆ ಅರ್ಥ ಸಿಗುತ್ತೆ. ಹಂಗ್ ಮಾಡ್ಲಿಲ್ಲ ಅಂತಂದ್ರೆ ಅರ್ಥ ಏನ್ ಬಂತು ಗ್ರಹಣಕ್ಕೆ? ಗ್ರಹಣ ಅಂದ್ರೆ ಯಾಕೆ ಹೆದರ್ಕೋಬೇಕು? ಓಡಬಾರ್ದಂತೆ, ಕಪ್ಪುಗಾಗ್ಬಿಡ್ತದಂತೆ, ಮಕ್ಕಳಾಗಲ್ವಂತೆ, ಪೋಲಿಯೋ ಮಕ್ಕಳು ಹುಟ್ಟುಬಿಡ್ತಾವಂತೆ, ಕೈ ಕಾಲು ಸೊಟ್ಟಗಿರ್ತಾವಂತೆ, ಕಣ್ಣಿರಲ್ವಂತೆ, ಕಿವಿ ಇರಲ್ಲಂತೆ, ಮೂಗಿರಲ್ಲಂತೆ. ಅಂತೆ ಕಂತೆಗಳಿಗೆಲ್ಲ ಯಾಕೆ ಬೆಲೆ ಕೊಡಬೇಕು? ಯಾಕೆ ಹೋಗ್ಬೇಕು? ಸೊ ಟಿವಿಲಿ ಪಾಪ ಈ ಯೂಟ್ಯೂಬು, ಫೇಸ್ಬುಕ್ ಎಲ್ಲ ಮಾಧ್ಯಮಗಳಲ್ಲಿ ನೆಗೆಟಿವ್ 90, ನನಗೆ ತಿಳಿದಂಗೆ 97% ಇದ್ರೆ ಪಾಸಿಟಿವ್ ಓನ್ಲಿ 3% ಇರ್ತದೆ. ಆ 3% ಹುಡುಕುವಂತಹ ವ್ಯವಧಾನ ಮನುಷ್ಯನಿಗೆ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲ 90% ಉಚಿತವಾಗಿರ್ತಾವಲ್ಲ, ಅದನ್ನ ಹೆಚ್ಚಾಗಿ ನೋಡ್ಬಿಟ್ಟು ನಂಬ್ತಾರೆ ಹೊರತು ಈ 3% ಹುಡುಕಕ್ಕೆ ಹೋಗೋದಿಲ್ಲ. ಜನಗಳಿಗೆ ಏನಂದ್ರೆ ಎಂಟರ್ಟೈನ್ಮೆಂಟ್ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅನುಭವಗಳನ್ನು ಹೇಳ್ತೀನಿ. ನೆಗೆಟಿವ್ ಬೇಕು ಮನುಷ್ಯನಿಗೆ, ಪಾಸಿಟಿವ್ ಬಿಟ್ಟು ಬೇಕಾದ್ರೆ ಇರ್ತಾನೆ, ನೆಗೆಟಿವ್ ಬಿಟ್ಟಿರಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಇದು ಪರಮ ರಹಸ್ಯ. ನಿಸರ್ಗದಲ್ಲಿರುವಂಥ ಅತ್ಯದ್ಭುತವಾದ ಪರಮ ರಹಸ್ಯವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮನುಷ್ಯ ಪಾಸಿಟಿವ್ ಅನ್ನು ಬಿಟ್ಟಿರ್ತಾನೆ, ಪಾಸಿಟಿವ್ ಬೇಕಾದ್ರೆ ತ್ಯಜಿಸ್ತಾನೆ, ಪಾಸಿಟಿವ್ ಜೊತೆ 2 ಬಿಟ್ಬಿಡ್ತಾನೆ. ಬಟ್ ನೆಗೆಟಿವ್ ಮಾತ್ರ ಬಿಡಕ್ಕೆ ಸಾಧ್ಯವಿಲ್ಲ. ಅದು ಯಾವಾಗಲೂ ಸದಾ ನನ್ನ ನೆರಳಿದ್ದಂಗೆ ಅವನಿಗೆ ಇರಲೇಬೇಕು. ಯಾಕೆ ಅಂತಂದ್ರೆ ಆ ನೆಗೆಟಿವ್ ಇದೆಯಲ್ಲ, ಅಜ್ಞಾನ. ನೆಗೆಟಿವ್ ಅಂದ್ರೆ ಅಜ್ಞಾನ, ಅಂಧಕಾರ. ಅಂಧಕಾರದಲ್ಲಿ ಮನುಷ್ಯನಿಗೆ ಬಹಳ ಬಹಳ ಖುಷಿ, ಕಂಫರ್ಟೇಬಲ್. ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಪಾಸಿಟಿವ್ನ ನಂಬೋದಿಲ್ಲ, ನೆಗೆಟಿವ್ನ ನಂಬ್ತಾರೆ. ಆದ್ರಿಂದ ನೆಗೆಟಿವ್ ಜಲ್ದಿ ಪ್ರಚಲಿತಕ್ಕೆ ಬಂದ್ಬಿಡ್ತದೆ, ಪಟಕ್ಕಂತ ಬಂದ್ಬಿಡ್ತದೆ, ಹಿಂಗೆ ಅನ್ನೋ ಅಷ್ಟ್ರಲ್ಲಿ ಬಂದ್ಬಿಡ್ತದೆ. ಮಾಡಿ ಇವಾಗೆಲ್ಲ ನೀವೇನೇನು ಮಾಡ್ತೀವಿ, ಈಗ ನಿಂದು ಹಲ್ಲು ಹಳೇದಾಗ್ಬಿಟ್ಟೈತೆ, ಕಣ್ಣು ಹಳೇದಾಗ್ಬಿಟ್ಟೈತೆ, ಜುಟ್ಟು ಹಳೇದಾಗ್ಬಿಟ್ಟೈತೆ, ಹೋಗೆಲ್ಲ ಗುಂಡೋಡಿಸ್ಬಿಡಿ. ಕಣ್ಣು ತೆಗೆಸ್ಬಿಟ್ಟು ಬೇರೆ ಕಣ್ಣು ಹಾಕೊಳ್ಳಿ, ಹಾರ್ಟ್ ತೆಗೆದ್ಬಿಟ್ಟು ಬೇರೆ ಹಾರ್ಟ್ ಹಾಕೊಳ್ಳಿ, ಕಿಡ್ನಿ ತೆಗೆದ್ಬಿಟ್ಟು ಬೇರೆ ಕಿಡ್ನಿ ಹಾಕೊಳ್ಳಿ. ಈಗ ನೀನು ಹಳೇದಾಗ್ಬಿಟ್ಟಿದ್ಯಾ, ಎಲ್ಲರೂ ಹಳೇದಾಗ್ಬಿಟ್ಟವ್ರೆ. ಅದು ಬಿಸಾಕ್ಬಿಡಿ, ಇದು ಬಿಸಾಕ್ಬಿಡಿ. ಏನಕ್ಕೆ ಬಿಸಾಕ್ಬೇಕು? ಯಾಕೆ ಬಿಸಾಕ್ಬೇಕು? ಸೊ ಯಾರು ಬಿಸಾಕ್ಬೇಕು? ಸೊ ಇದನ್ನೆಲ್ಲ ಮನುಷ್ಯನಿಗೆ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲಿಲ್ಲ. ಏನೋ ಗ್ರಹಣ ಅಂತೆ, ಹಂಗಂತೆ ಹಿಂಗಂತೆ ಅಂತೆ ಕಂತೆಗಳನ್ನೆಲ್ಲ ತಗೊಂಡು ಬಂದು ಇನ್ನೊಬ್ರಿಗೆ ಹಾಕ್ತಿರಲ್ಲ. ನಿಜವಾಗ್ಲೂ ಇದರಂತ ಯಾವನೋ ಒಬ್ಬ ಕಸ ತಂದು ನಿನ್ನ ಮನೆಗೆ ಹಾಕ್ತಾ, ನೀನೆಲ್ಲ ಗೋರ್ಕೊಂಡೋಗಿ ಇನ್ನೊಬ್ಬನ ಮನೆಗೆ ಹಾಕ್ತೆ, ಅವನು ಇನ್ನೊಬ್ಬನ ಮನೆಗೆ ಹಾಕ್ತೆ. ಹಿಂಗೆ ಮನೆಗಳು ಹೋಗ್ತಾ ಇದ್ರೆ ಕಸಗಳನ್ನ, ಅದಕ್ಕೆ ಎಂಡಲ್ಲಿ ಯಾವಾಗ ಎಂಡು? ಅದಕ್ಕೆ ಅಂತ್ಯ ಯಾವುದು? ದಯವಿಟ್ಟು ಮನುಷ್ಯನಿಗೆ, ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಏನು ಅಂದ್ರೆ, ಎಲ್ಲಾ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಎಲ್ಲಾ ಜೀವಿಗಳು, ಮನುಷ್ಯನ ಬಿಟ್ಟು ಬೇರೆಲ್ಲ ಜೀವಿಗಳಿಗೆ ಬುದ್ಧಿ ಇದೆ, ಅತಿ ಬುದ್ಧಿ ಇದೆ. ಅದಕ್ಕೆ ಜ್ಞಾನ ಇಲ್ಲ. ಮನುಷ್ಯನಿಗೆ ವಿಶೇಷವಾಗಿ ಬುದ್ಧಿ, ಅತಿ ಬುದ್ಧಿ, ಜ್ಞಾನವನ್ನು ಸಹ ಕೊಟ್ಟಿದ್ದಾನೆ. ಆದರೆ ಆ ಜ್ಞಾನ ಇಲ್ಲದೆ ಪ್ರಾಣಿ ಪಕ್ಷಿಗಳಿಗಿಂತ, ಕ್ರಿಮಿಕೀಟಗಳಿಂದ ತುಚ್ಛವಾಗಿ ಬದುಕ್ತಾನೆ. ಯಾವುದೋ ಮೂಢನಂಬಿಕೆಗಳನ್ನು ನಂಬಿಕೊಂಡು, ಅಂಧವಿಶ್ವಾಸಗಳನ್ನು ನಂಬಿಕೊಂಡು, ಅಂತೆ ಕಂತೆಗಳನ್ನ ನಿಜ ಅಂತ ತಿಳ್ಕೊಂಡು ಎಷ್ಟು ತುಚ್ಛವಾಗಿ ಬದುಕ್ತಾನೆ ಅಂತಂದ್ರೆ, ಅವನಿಗಿಂತ, ಮನುಷ್ಯನಿಗಿಂತ, ಎಲ್ಲರಿಗೂ ಅಲ್ಲ, ಕೆಲವರು ಮನುಷ್ಯರಿಗಿಂತ ಕ್ರಿಮಿಕೀಟಗಳು ಎಷ್ಟು ವಾಸಿ ಪಾಪ. ಅವುಗಳಿಗೆ ನಾವು ಶಿಕ್ಷೆ ಕೊಡ್ತೀರಿ, ಏನೋ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀರಿ, ಮನೆ ಬಿಟ್ಟು ಓಡಿಸ್ಬಿಡ್ತೀರಿ. ಸೊ ವಿಚಿತ್ರವಾದ ಹಿಂಸೆಗಳನ್ನ ಕೊಡ್ತೀರಿ. ಅವುಗಳನ್ನ ಅವು ಪಾಡ್ಗೆ ಅವು ಇರ್ತವೆ, ಏನೂ ಗೊತ್ತಿಲ್ಲ, ಕೇವಲ ಹೊಟ್ಟೆಪಾಡಷ್ಟೇ. ಊಟ, ನಿದ್ದೆ. ಸೊ ಊಟ, ನಿದ್ದೆ, ಅವಕ್ಕೋಸ್ಕರ ಬದುಕ್ತವೆ. ಬಟ್ ಮನುಷ್ಯ ಇಂಥ ಕಮಂಗಿ ಆಟಗಳನ್ನೆಲ್ಲ ಆಡಿ, ದೊಂಬರಾಟಗಳನ್ನ ಎಷ್ಟು ಆಡ್ಬೇಕು ಆಡಿ, ತನ್ನ ತಲೆನೂ ಕೆಡಿಸ್ಕೊಳ್ಳೋದಲ್ದಿರ, ತನ್ನ ಮನೆಯವ್ರ ತಲೆನೂ ಕೆಡಿಸಿ, ಬಂಧು ಬಳಗದವ್ರ ಮನೆನೂ ಕೆಡಿಸಿ, ಅಕ್ಕಪಕ್ಕದವ್ರ ಮನೆ ಕೆಡಿಸಿ, ಸಮಾಜನ ಕೆಡಿಸಿ, ನಿಸರ್ಗನ ಕೆಡಿಸಿ, ನಾಡು, ದೇಶ, ಭೂಮಂಡಲ, ಪಂಚಭೂತಗಳು, ನಿಸರ್ಗ, ಸೃಷ್ಟಿ, ಬ್ರಹ್ಮಾಂಡ ಎಲ್ಲವನ್ನ ಹಾಳು ಮಾಡ್ಬಿಡ್ತಾನೆ. ಕೇವಲ ಈ ಗಾಸಿಪ್ಪಿಂದ, ಅಂತೆ ಕಂತೆಗಳಿಂದ, ಮೂಢನಂಬಿಕೆಗಳಿಂದ. ಹಂಗಂತೆ ಹಿಂಗಂತೆ, ಮಣ್ಣಂತೆ ಮಸಿಯಂತೆ. ಏನಾಗುತ್ತೆ ಗ್ರಹಣ ಬಿದ್ದರೆ?
ನಾನು ಚಿಕ್ಕದ್ರಲ್ಲಿ ಬಹಳ ಒರಟು ಸ್ವಭಾವದವನು. ಸೊ ಹಂಗಾಗಿ ಹೋಗಿ ಕ್ರಿಕೆಟ್ ಆಡ್ತಾ ಇದ್ದೆ. ಅವಾಗೆಲ್ಲ ಬ್ಯಾಟು ಬಾಲ್ ಸುಮ್ಮನೆ ಒಂದು ಕೋಲಿದ್ರೆ ಸಾಕು, ಅದರಲ್ಲೇ ಒಂದು ಬಾಲ್ ಇಲ್ಲ ಅಂದರೂ ಪೇಪರ್ನೆಲ್ಲ ಉಂಡೆ ಮಾಡಿಬಿಟ್ಟು ದಾರ ಸುತ್ತಬಿಟ್ಟು ಅದರಲ್ಲಿ ಆಡ್ತಾ ಇದ್ರಿ. ಬಾಲ್ ತರಕ್ಕೆ ದುಡ್ಡಿಲ್ಲ, ಸೊ ಹಂಗಾಗಿ ಅದರಲ್ಲಿ ಆಡ್ತಾ ಇದ್ರಿ. ಆರಾಮಾಗಿ ಬಟ್ಟೆ ಬಿಚ್ಚಿಬಿಟ್ಟು ಒಂದು ನಿಕ್ಕರ್ ಹಾಕೊಂಡು ನಿಕ್ಕರಲ್ಲಿ ಆಟ ಆಡ್ತಾ ಇದ್ರಿ. ಎಲ್ಲ ಬಾಕ್ಲು ಹಾಕೊಂಡು ಒಳಗಡೆ ಇರೋರು, ಗ್ರಹಣ ಬಾ 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 ಅಂತ ನಮ್ಮಮ್ಮ ಕರೆಯೋರು, ಅಕ್ಕ ಕರೆಯೋಳು, ಎಲ್ಲರೂ ಕರೆಯೋರು. ಯಾರು ಏನು ಮಾಡ್ತಿದ್ರು ಕೇಳ್ತಿರಲಿಲ್ಲ, ಸೀದಾ ಹೋಗು ಆಟ ಆಡ ಅಷ್ಟೆ. ಮಕ್ಕಳಿಗೇನು ಆಟ ಪಾಠ, ಪಾಠ ಅಂತೂ ಅಲರ್ಜಿ, ಆಟ ಮಾತ್ರ ಹಂಗಾಗಿರೋದು. ನಾನು ಅಷ್ಟೇ ಸಿಕ್ಕಾಬಟ್ಟೆ ಆಟ ಆಡಿದ್ದೀನಿ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ 7 ಜನ ಮಕ್ಕಳು, 5 ಜನ ಪಂಚಪಾಂಡವರು, 2 ಹೆಣ್ಣುಮಕ್ಕಳು. ಅದರಲ್ಲಿ ನಾನು ಮಾಡಿದಷ್ಟು ತರಲೆ ಕೆಲಸಗಳು, ನಾನು ಆಡಿದಷ್ಟು ಆಟಗಳು, ನಾನು ಕೇಳಿದಂತಹ ಪ್ರಶ್ನೆಗಳು, ನಾನು ಓಡಾಡದಂಥದ್ದು ಇನ್ಯಾರು ಮಾಡಲಿಲ್ಲ ಪಾಪ. ಎಲ್ಲ ಸಾಧು ಮನುಷ್ಯರು, ನಾನು ಒಬ್ಬ ಮಾತ್ರ ವಿಚಿತ್ರವಾಗಿ ಹುಟ್ಟುಬಿಟ್ಟಿದ್ದೆ. ಸೊ ಹಾಗಾಗಿ ಅದು ಎಲ್ಲ ಒಂದು ಕಡೆ ಆ ಬಾಲ್ಯದಲ್ಲಿ ನಡೆದಂಥ ಎಲ್ಲ ಘಟನೆಗಳು, ಆಟಗಳು ನನ್ನನ್ನು ಇವತ್ತು ಈ ಹಂತಕ್ಕೆ ಕರ್ಕೊಂಡು ಬರೋದಕ್ಕೆ ಕಾರಣವಾಯಿತು ಅಂತ ಹೇಳ್ತೀನಿ ಹೆಮ್ಮೆಯಿಂದ. ಅಧ್ಯಯನ, ಪ್ರಶ್ನೆಗಳು ಯಾರಲ್ಲಿ ಹೆಚ್ಚಾಗಿ ಮೂಡ್ತಾ ಇರ್ತವೋ ಅವನು ಹುಡುಕಾಟಕ್ಕೆ ಪ್ರಯತ್ನ ಪಡ್ತಾನೆ. ಖೋಜನೆ ಸೆ ಭಗವಾನ್ ಬಿ ಮಿಲ್ತಾ ಅಂತ. ಆದ್ದರಿಂದ ದಯವಿಟ್ಟು ಈ ಎಲ್ಲ ಅಂತೆ ಕಂತೆಗಳು ಅದನ್ನೆಲ್ಲ ಬಿಟ್ಬಿಡಿ. ಅದು ಏನಾಗುತ್ತೆ ನೋಡೇ ಬಿಡಿ. ಮನುಷ್ಯನಿಗೆ ಏನಕ್ಕೆ ಅವನು ಸಾಧಕನಾಗೋದಿಲ್ಲ, ಏನಕ್ಕೆ ಅವನು ಗುರಿಯನ್ನು ಮುಟ್ಟೋದಿಲ್ಲ, ಯಾಕೆ ಯಶಸ್ಸು ಕೀರ್ತಿ ಗಳಿಸೋದಿಲ್ಲ, ಅಭಿವೃದ್ಧಿ ಸಮೃದ್ಧಿ ಹೊಂದೋದಿಲ್ಲ? ಭಯದಿಂದ ಏನಾದರೂ ಆಗ್ಬಿಟ್ರೆ, ಏನಾದರೂ ಲಾಸ್ ಆಗ್ಬಿಟ್ರೆ. ಲಾಸ್ ಆಗದಿರೋ ಯಾವ ಮನುಷ್ಯ ಉದ್ಧಾರ ಆಗವನು ಹೇಳಯ್ಯ? ಲಾಸ್ ಆಗದಿರೋ ಯಾರು ಉದ್ಧಾರ ಆಗ್ತಾರೆ? ಗಂಡಸಂತ ಹುಟ್ಟಿದ ಮೇಲೆ ಕಳ್ಳತನ ಮಾಡಲೇಬೇಕು, ಸುಳ್ಳು ಹೇಳಲೇಬೇಕು, ಅವನ ಸಾಲ ಮಾಡಲೇಬೇಕು. ಮಾಡಿದ್ಮೇಲೆ ಅದು ಏನು ಅಂತ ಅನುಭವಿಸ್ಬೇಕು. ಈಗ ನನಗೆ ಮಾಡಿರ್ತೀರಿ. ಕಳ್ತನ ಅಂದರೆ ನಾವು ದೊಡ್ಡವರಾದ್ಮೇಲೆಲ್ಲ, ಚಿಕ್ಕದ್ರಲ್ಲಿ ಪ್ರತಿಯೊಬ್ಬ ಕಳ್ತನ ಮಾಡಿರ್ತಾನೆ, ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ಚಾಕ್ಲೇಟ್ ಆದರೂ ಎತ್ಕೊಂಡಿರ್ತಾನೆ, ಒಂದು ಸುಳ್ಳಾದರೂ ಹೇಳ್ತಾನೆ, ಒಂದು ಮೋಸ ಮಾಡಿರ್ತಾನೆ. ಮಾಡದೇರೆ ಅಂತೂ ಇರೋದಿಲ್ಲ. ಅದು ಬಾಲ್ಯದಲ್ಲಿ ಎಲ್ಲರೂ ಮಾಡಿರ್ತಾರೆ. ಕೆಲವರು ದೊಡ್ಡವರಾದ್ಮೇಲೂ ಮಾಡ್ತಾರೆ, ಯುವಕರಲ್ಲೂ ಮಾಡ್ತಾರೆ, ಮಧ್ಯ ವಯಸ್ಕರಲ್ಲೂ ಮಾಡ್ತಾರೆ, ವಯೋವೃದ್ಧರು ಕೂಡ ಮಾಡ್ತಾರೆ. ಸಾಯೋ ದಿನಾನೂ ಕೂಡ ಮಾಡಿರ್ತಾನೆ, ಏನೋ ಒಂದು ಸುಳ್ಳು ಹೇಳಿರ್ತಾನೆ. ಸೊ ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ವಾಹ್, ವೆರಿ ಗುಡ್. ಒಬ್ಬ ತಾತ, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಹೌದಾ? ನಿಮ್ಮ ಅಪ್ಪನ ಹೆಸರೇನು? ಇಂಥದ್ದು. ನೀನು ಸುಳ್ಳು ಹೇಳ್ತಾ ಇದೀಯಾ? ನಿಮ್ಮಪ್ಪ ಅವರಲ್ವಾ? ನಿಂಗೆ ಹೆಂಗೆ ಗೊತ್ತು? ನಿಂಗೆ ಹೆಂಗೆ ಗೊತ್ತು ಅಂತ ಅಂದ. ನಂಗೆ ಹೆಂಗೋ ಗೊತ್ತು ಬಿಡಯ್ಯ, ಒಟ್ನಲ್ಲಿ ನಿಮ್ಮಪ್ಪ ಅವರಲ್ಲ ಅಂತ. ಈಗ ನೀನು ಸುಳ್ಳು ಹೇಳ್ತಾ ಇದೀಯ ಅಂತ. ಈಗ ಹೋಗಿ ಕನ್ಫರ್ಮ್ ಮಾಡ್ಕೊಂಬ. ತಾತ ಎಲ್ಲೋ ಕನ್ಫರ್ಮ್ ಮಾಡ್ಕೊಂಬತ್ತಾನೆ. ಖಂಡಿತವಾಗ್ಲಿಲ್ಲ. ಸ್ನೇಹಿತರೆ, ದಯವಿಟ್ಟು ಈ ಗ್ರಹಣ ಅವು ಇವು ಹಂಗಂತೆ ಹಿಂಗಂತೆ, ಹಂಗೆ ಮಾಡ್ಬೇಕಂತ ಅವೆಲ್ಲ ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಇಚ್ಛೆ ಇದ್ರೆ ಬದಲಾಯಿಸಿ, ಮನಸ್ಸಿಗೆ ಸಮಾಧಾನ ಸಿಗಬೇಕು ಅಂದರೆ ಬದಲಾಯಿಸಿ. ಏನು ಮಾಡ್ತೀರ ಮಾಡಿ, ದೊಂಬರಾಟ ಆಡಿ. ಬಟ್ ದಯವಿಟ್ಟು ಇನ್ನೊಬ್ರಿಗೆ ಬದಲಾವಣೆ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಇಚ್ಛೆ ಇಲ್ಲ ಅಂದರೆ ಮಾಡಿ. ಕೆಲವರು ಗಂಡನಿಗೆ ಇಷ್ಟ ಇಲ್ಲ, ಹೆಂಡತಿ ಮಾಡ್ತಾಳೆ, ಹೆಂಡತಿಗೆ ಇಷ್ಟ ಇಲ್ಲ, ಗಂಡ ಮಾಡ್ತಾನೆ. ಅಪ್ಪ ಅಮ್ಮಂಗೆ ಇಷ್ಟ ಇದೆ, ಮಕ್ಕಳಿಗೆ ಬಲವಂತ ಮಾಡ್ತಾರೆ. ಮಕ್ಕಳಿಗೆ ಇಷ್ಟ ಇದೆ, ಅಪ್ಪ ಅಮ್ಮ ಮಾಡಲ್ಲ. ಸೊ ಹಂಗಾಗಿ ಅಜ್ಜಿ ತಾತ ಮನೇಲಿರೋರಿಗೆಲ್ಲರಿಗೂ ಆ ಹಿಂಸೆ ಕೊಡಬೇಡಿ. ಅದೊಂಥರ ಚಿತ್ರಹಿಂಸೆ. ಇದರಿಂದ ಏನೂ ಆಗೋದಿಲ್ಲ, ಸಾಧ್ಯವಿಲ್ಲ. ಅಕಸ್ಮಾತ್ ನಾನು ಹೇಳ್ದಂಗೆ ಚೇಂಜ್ ಮಾಡಂಗಿದ್ರೆ ಎಲ್ಲವನ್ನ ಚೇಂಜ್ ಮಾಡ್ತಾ ಬನ್ನಿ. ಅವಾಗ ನಿಮ್ಗೆ ಅದ್ಭುತ ಅನಿಸುತ್ತೆ ಹೊರತು ಇದು ಒಂದನ್ನು ಮಾತ್ರ ಚೇಂಜ್ ಮಾಡೋದು ಒಳ್ಳೆಯದಲ್ಲ. ಸೊ ನಾನು ಹೇಳೋದನ್ನು ಅರ್ಥೈಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಾಧ್ಯವಾದರೆ ಶೇರ್ ಮಾಡಿ. ಗ್ರಹಣದಲ್ಲಿ ಸುಮಾರು ಜನ ಹೆದರ್ಕೊಂಡಿರ್ತಾರೆ. ಸೊ ಏನು ಮಾಡ್ಬೇಕು ಬಿಡಬೇಕು ಅಂತ ಇದೊಂದು ವಿಡಿಯೋ ನೋಡಿದ್ರೆ ಒಂದು ಸ್ವಲ್ಪನಾದರೂ ಧೈರ್ಯ ಹುಟ್ಟಬಹುದು. ಶಾಶ್ವತವಾಗಿಲ್ಲದಿದ್ರೂ ತಾತ್ಕಾಲಿಕವಾಗಾದರೂ ಒಂದು ಸ್ಪಷ್ಟತೆ ಸಿಕ್ಕಿರ್ಬೋದು. ಸೊ ಆದ್ದರಿಂದ ದಯವಿಟ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.